ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಮಾಲ್ ಪಟ್ಟಿ ಅಥವಾ ಸ್ಮಾಲ್ ಶೋಲ್ಡರ್ ಅಥವಾ ಚಿಕ್ಕದಾಗಿ ಶೋಲ್ಡರ್ ನ ಇಟ್ಟು ಬ್ಲೌಸ್ ಕಟಿಂಗ್ ಹೇಗೆ ಮಾಡ್ಕೊಳ್ಳೋದು. ಸೊ ಇವಾಗೆಲ್ಲ ಟ್ರೆಂಡ್, ಸ್ಕ್ರೀನ್ ಮೇಲೆ ಫೋಟೋ ಹಾಕ್ತಾ ಇದೀನಿ ನೋಡಿ. ಈ ತರ ಎಲ್ಲ ತುಂಬಾ ಜನ ನನಗೆ ಕೇಳ್ತಾ ಇದ್ದಾರೆ, ಸ್ಟಿಚ್ ಮಾಡ್ಕೊಡಿ ಅಂತ ಹೇಳಿ. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಬ್ಲೌಸ್. ಚಿಕ್ಕದಾಗಿ ಪಟ್ಟಿ ಇಟ್ಟು ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ, ಚಾನಲ್ ನ ಹೊಸದಾಗಿ ಫಾಲೋ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ಜನವರಿ 27ನೇ ತಾರೀಕಿಂದ ಬ್ಲೌಸ್ ಡಿಸೈನ್ ಕೋರ್ಸ್, ಓಕೆನಾ. ಜನವರಿ 27ನೇ ತಾರೀಕಿಂದ ಬ್ಲೌಸ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಬ್ಲೌಸ್ ಡಿಸೈನ್ ಕೋರ್ಸ್ ಅಂತ ಹೇಳೋದಕ್ಕಿಂತ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್, ಓಕೆನಾ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿ. ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಡೀಟೇಲ್ ಕೊಡಿ ಅಂತ ವಾಯ್ಸ್ ಮೆಸೇಜ್ ಅಥವಾ ಟೈಪ್ ಮಾಡಿ ಏನೋ ಕಳಿಸಿ. ಏನಕ್ಕೆ ಅಂದ್ರೆ ನಂದು ಕೋರ್ಸ್ ಜಾಸ್ತಿ ಇದೆ, ಅಂದ್ರೆ 3 ಕೋರ್ಸ್ ಇದೆ, 3 ತರ: ಬೇಸಿಕ್, ಇಂಟರ್ಮೀಡಿಯೇಟ್, ಅದಾದ್ಮೇಲೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತ ನೀವು ಟೈಪ್ ಮಾಡಿದ್ರೆ, ಸೊ ಅಲ್ಲೂ ಕೂಡ ನಾವು ನಿಮ್ಗೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ವಿಡಿಯೋ ಮಾಡಿದೀನಿ. ಸೊ ಡೀಟೇಲ್ ನ ಕಳಿಸ್ತೀನಿ, ನೋಡಿ ಡಿಸೈಡ್ ಮಾಡ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ 20 ತರ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್ ನ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಓಕೆನಾ. ಬರೀ ಪೇಪರ್ ಕಟಿಂಗ್ ಮಾಡಿ ತೋರಿಸೋದಿಲ್ಲ. ಅದರಲ್ಲಿ ನಿಮ್ಗೆ ಪೈಪಿಂಗ್ ಹೇಗ್ ಮಾಡೋದು, ನಾರ್ಮಲ್ ಪೈಪಿಂಗು, ಥ್ರೆಡ್ ಪೈಪಿಂಗ್ ನ ಹೇಗೆ ಅಟ್ಯಾಚ್ ಮಾಡೋದು, ಲೇಸ್ ನ ಯಾವ ರೀತಿ ಅಟ್ಯಾಚ್ ಮಾಡೋದು, ಯಾವ ಶೇಪ್ಗೆ ಲೇಸ್ ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು, ಸೊ ಡೀಟೇಲ್ ಕಂಪ್ಲೀಟ್ ಆಗಿರುತ್ತೆ. ಇನ್ನು ಅದಾದ್ಮೇಲೆ 20 ತರ ಪ್ಯಾಚ್ ವರ್ಕ್ ಡಿಸೈನ್ ಇರುತ್ತೆ, ಓಕೆನಾ. 20 ತರ ಪ್ಯಾಚ್ ವರ್ಕ್ ಡಿಸೈನ್. ಸೊ 20 ತರ ಬ್ಯಾಕ್ ನೆಕ್ ಶೇಪ್ ಅಂತ ಏನಂತ ಹೇಳಿದೆ, ಅದರಲ್ಲಿ 10 ನಾರ್ಮಲ್ ಬ್ಲೌಸ್ ಶೇಪ್ಸ್ ಇರುತ್ತೆ, 10 ಬೋಟ್ ನೆಕ್ ಬ್ಲೌಸ್ ಶೇಪ್ಸ್ ಇರುತ್ತೆ. ಸೊ 20 ತರ ಏನು ಪ್ಯಾಚ್ ವರ್ಕ್ ಡಿಸೈನ್ ಹೇಳ್ಕೊಡ್ತಾ ಇದೀನಿ. ಸೊ ಇದರಲ್ಲಿ 10 ನಾರ್ಮಲ್ ನೆಕ್ ಬ್ಲೌಸ್ಗೆ ಬೇಕಾಗಿರುವಂತಹ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ, ಎಲ್ಲ ಟಫ್ ಆಗೇ ಇರುತ್ತೆ. ಅದಾದ್ಮೇಲೆ ಇನ್ನ 10 ಬೋಟ್ ನೆಕ್ ಬ್ಲೌಸ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ. ಸೊ ಟೋಟಲ್ 20, ಅಂದ್ರೆ ನಿಮ್ಗೆ ಟೋಟಲ್ 40 ತರ ಕಲಿಬಹುದು. ಸೊ ಇದು ಬಂದು 3 ರಿಂದ 4 ತಿಂಗಳ ಕೋರ್ಸ್ ಆಗುತ್ತೆ. ಸೊ ಪೋರ್ಷನ್ಸ್ ನ ಜಾಸ್ತಿ ತಗೊಂಡಿದ್ದೀನಿ, ಸರಿ. ಕ್ಲಿಯರ್ ಆಗಿ ಹೇಳ್ಕೊಡ್ಬೇಕು ಅನ್ನೋದು ಒಂದು. ಇನ್ನೊಂದು, ನೀವ್ ಇಷ್ಟು ಕಲ್ತ್ರೆ ನೀವ್ ಯಾವ್ದೇ ಫೋಟೋ ನೋಡಿದ್ರು ನೀವ್ ಅದನ್ನ ಮಾಡ್ಲಿ ಬಿಡ್ಲಿ, ನೀವು ಹಾಗೆ ಇರಿ, ಮಾಡ್ದಿರಾ ಹಾಗೆ ಇರಿ, ಯಾವತ್ತು ಮಾಡೇ ಇಲ್ಲ, ಓಕೆ, ಆ ತರ ಇದ್ರು ನೀವ್ ಯಾವ್ದೇ ಫೋಟೋ, ಒಂದು ಡಿಸೈನ್ ಫೋಟೋ ನಿಮ್ ಕಸ್ಟಮರ್ಸ್ ಯಾರಾದ್ರೂ ತಗೊಂಬಂದು ಒಂದು ಫೋಟೋ ಕೊಟ್ಬಿಟ್ಟು ಈ ತರ ನಮ್ಗೆ ಡಿಸೈನ್ ಮಾಡ್ಕೊಡಿ ಅಂದ್ರೆ ನೀವು ಪಟ್ಟಂತ ನಿಮ್ ತಲೆಯಲ್ಲಿ ಐಡಿಯಾ ಬರ್ಬೇಕು. ಸೊ ಆ ಲೆವೆಲ್ಗೆ ನಿಮಗೆ ಕೋಚಿಂಗ್ ಆಗಿರುತ್ತೆ. 40 ತರ ಅಂತ ಏನ್ ಹೇಳಿದೆ, ಅಷ್ಟಕ್ಕೂ ಮೆಷರ್ಮೆಂಟ್ ಇರುತ್ತೆ, ಅಷ್ಟಕ್ಕೂ ನೋಟ್ಸ್ ಇರುತ್ತೆ, ಅಷ್ಟಕ್ಕೂ ಕಟಿಂಗ್ ಇರುತ್ತೆ, ಅಷ್ಟಕ್ಕೂ ಸ್ಟಿಚಿಂಗ್ ಇರುತ್ತೆ. ಯಾವುದು ಬರೀ ನಿಮ್ಗೆ ಪೇಪರ್ ಕಟಿಂಗ್ ಮಾಡಿ ತೋರಿಸುವಂತದ್ದಲ್ಲ, ಓಕೆನಾ. ಸೊ ಇದಿಷ್ಟು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಡೀಟೇಲ್. ಸೊ ಯಾರೆಲ್ಲ ಸೇರ್ಕೊಳಕ್ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದು ಬಂದು 3 ರಿಂದ 4 ತಿಂಗಳ ಕೋರ್ಸ್. ಸೊ ಚಾರ್ಜ್ ಬಂದು 2000. 3 ರಿಂದ 4 ತಿಂಗಳ ಕೋರ್ಸ್ಗೆ 2000 ರೂಪಾಯಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಓಕೆನಾ. ಸೊ ಇವಾಗ ಬನ್ನಿ ನಮ್ಮ ಬ್ಲೌಸ್ ನ ಕಟಿಂಗ್. ಸಣ್ಣ ಪಟ್ಟಿ ಶೋಲ್ಡರ್ ಅಥವಾ 1 ಇಂಚ್ ಶೋಲ್ಡರ್ ಅಥವಾ 1.5 ಇಂಚ್ ಶೋಲ್ಡರ್ ಇದ್ರೆ ಸಾಕು ಅಂತ ಏನೇನೆಲ್ಲ ಕಸ್ಟಮರ್ಸ್ ಕೇಳ್ತಾರೆ, ಸೊ ಆ ಕಟಿಂಗ್ ಬ್ಲೌಸ್ ನ ಕಟಿಂಗ್ ನ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇದು ಬಂದು 37 ಇಂಚು ಅಪ್ಪರ್ ಚೆಸ್ಟ್. ಸೊ 37 ಇಂಚ್ ಅಪ್ಪರ್ ಚೆಸ್ಟ್ ಇರುವಂತವರಿಗೆ 11 ಇಂಚು ಬ್ಯಾಕ್ ಅಲ್ಲಿ 11 ಇಂಚು ಡೀಪ್ ನೆಕ್ ಇಟ್ಟು ನಾನು ಮಾಡ್ತಾ ಇರೋದು. ಹೆವಿ ಡೀಪ್ ಆಗುತ್ತೆ. ಸೊ ಈ ರೀತಿ ಹೆವಿ ಡೀಪ್ ಇರೋರಿಗೆ ನಾರ್ಮಲ್ ಬ್ಲೌಸ್ ನಾನಿಲ್ಲಿ 4.5 ಇಂಚು ಶೋಲ್ಡರ್ ತಗೊಳ್ತೀನಿ. ಸೊ ಪಟ್ಟಿ ನಾರ್ಮಲ್ ಅದು ಚಿಕ್ಕದಾದ್ರೂ ಬರ್ಬೋದು, ಇಷ್ಟೇ ಪಟ್ಟಿ ಬೇಕು ಅಂತ ಇರಲ್ಲ. ನಾರ್ಮಲ್ ಬ್ಲೌಸ್ ಏನ್ ಕಟಿಂಗ್ ಮಾಡ್ತೀನಿ, ಸೊ 11 ಇಂಚು ಡೀಪ್ ನೆಕ್ ಇಟ್ಟಾಗ 4.5 ಇಂಚಿಂದ 4.25 ಇಂಚ್ವರೆಗೂ ಶೋಲ್ಡರ್ ತಗೊಳ್ತೀನಿ. ಸೊ ಇಲ್ಲಿ ಸಣ್ಣ ಪಟ್ಟಿ ಶೋಲ್ಡರ್ ಆಗಿರೋದ್ರಿಂದ 1/4 ಇಂಚು ಕಡಿಮೆ ತಗೊಂಡೆ, ಓಕೆನಾ. ಶೋಲ್ಡರ್ 1/4 ಇಂಚ್ ಕಡಿಮೆ ತಗೊಂಡೆ. ಸೊ ನಾರ್ಮಲ್ ಬ್ಲೌಸ್ ಗಳಿಗೆಲ್ಲ ನಾನು 1.5 ಇಂದ 1.25 ಇಂಚು ನೆಕ್ ಬಿಡ್ತ್ ಇಡ್ತಿದ್ದೆ. ಸೊ ಇಲ್ಲಿ ಚಿಕ್ಕ ಪಟ್ಟಿ ಶೋಲ್ಡರ್ ಬೇಕು, ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ನೆಕ್ ಬಿಡ್ತನ ದೊಡ್ಡದು ಮಾಡ್ತೀನಿ. ಹೇಳದ್ನಲ್ಲ, ನಾರ್ಮಲಿ ಬ್ಲೌಸ್ ಸ್ಟಿಚ್ ಮಾಡುವಾಗ ನೆಕ್ ಬಿಡ್ತನ 1.5 ಇಂದ 1.25 ಇಂಚ್ ಇಡ್ತಿದ್ದೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, 2.25 ಇಂಚು ನೆಕ್ ಬಿಡ್ತಿಡ್ತೀನಿ. ಅಂದ್ರೆ 1.25 ಇಂಚು ನೆಕ್ ಬಿಡ್ತಿಡ್ತಿದ್ದೆ ಅಂದ್ರೆ, ಸೊ ಇಲ್ಲಿ 1/2 ಇಂಚ್ ಎಕ್ಸ್ಟೆಂಡ್ ಮಾಡ್ತೀನಿ. ಏನಕ್ಕಂದ್ರೆ ಶೋಲ್ಡರ್ ಪಟ್ಟಿ ಕಡಿಮೆ ಬರ್ಬೇಕು, ಹಾಗಾಗಿ
ಇಲ್ಲಿ 1/2 ಇಂಚ್ ಎಕ್ಸ್ಟೆಂಡ್ ಮಾಡಿ ಏನ್ ಮಾಡಿದೆ 2.25 ಇಂಚ್ ನೆಕ್ ವಿಡ್ತ್ ಇಟ್ಕೊಂಡೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿಗುತ್ತೆ ಈಗ ನಮಗೆ 2.25 ಇಂಚು ಮಿಕ್ಕತ್ತೆ. ಓಕೆ, 2.25 ಇಂಚು ಮಿಕ್ಕತ್ತೆ. ಸೊ 2.25 ಇಂಚಲ್ಲಿ 1/4 ಇಂಚು ನೆಕ್ ಫಿನಿಶಿಂಗ್ ಮಾಡೋ ಹೋಗುತ್ತೆ. 1/2 ಇಂಚು ಶೋಲ್ಡರ್ ನ ಅಟ್ಯಾಚ್ ಶೋಲ್ಡರ್ ಅಂದ್ರೆ ಶೋಲ್ಡರ್ಗೆ ಸ್ಲೀವ್ ನ ಅಟ್ಯಾಚ್ ಮಾಡುವಾಗ 1/2 ಇಂಚು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಸೊ 3/4 ಇಂಚು ಮೈನಸ್ ಆಗುತ್ತೆ. ಏನು 2.25 ಇಂಚ್ ಏನಿದೆ ಇದರಲ್ಲಿ 3/4 ಇಂಚು ಮೈನಸ್ ಆಗುತ್ತೆ, ಸ್ಟಿಚಿಂಗ್ ಅಲೌನ್ಸ್ಗೆ ಅಂತ ಹೋಗುತ್ತೆ. ಸೊ ಆ 3/4 ಇಂಚು ಹೋದಾಗ ನಮ್ಗೆ ಸಿಗುವಂಥದ್ದು 1.25 ಇಂಚು. ರೆಡಿ ಶೋಲ್ಡರ್ ಬಂದು 1.25 ಇಂಚು. ಸೊ 1.25 ಇಂಚ್ ಅಂದ್ರೆ ನಮ್ಗೆ ಶೋಲ್ಡರ್ ಪಟ್ಟಿ ಬರೋದೇ ಇಷ್ಟಾಗಲ್ಲ. ಅಂದ್ರೆ ರೆಡಿ ಶೋಲ್ಡರ್ ಬ್ಲೌಸ್ ಎಲ್ಲ ಫಿನಿಶ್ ಆದ್ಮೇಲೆ 1.25 ಇಂಚ್ ಅಂದ್ರೆ ಇಷ್ಟೇ ಸಿಗೋದು. ಓಕೆನಾ, ಸೊ ಇಷ್ಟು ತುಂಬಾನೇ ಸ್ಮಾಲ್ ಆಗುತ್ತೆ, ಆರಾಮಾಗಿ ನೀವು ಕಟ್ ಮಾಡ್ಕೊಳ್ಬಹುದು. ಓಕೆನಾ, ಸೊ ಇಲ್ಲಿ 4.25. ಓಕೆ, 4.25 ಇಂಚು ಶೋಲ್ಡರ್ ಇಟ್ಟಿದ್ದೀನಿ, 2.25 ಇಂಚು ನೆಕ್ ವಿಡ್ತ್ ಇಟ್ಟಿದ್ದೀನಿ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಕಡಿಮೆ ಮಾಡಿದ್ವಿ. ನಾರ್ಮಲಿ ಬ್ಲೌಸ್ಗಳಿಗೆಲ್ಲ ನಾನು ಏನ್ ಹೇಳ್ತಿದ್ದೆ, ಏನ್ ಶೋಲ್ಡರ್ ತಗೊಳ್ತೀರಾ ಅದಕ್ಕೆ 1/2 ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ತಗೊಳ್ಬೇಕು ಅಂತ ಹೇಳ್ತಿದ್ದೆ. ಓಕೆನಾ, ಇವಾಗ ನಾನೇನ್ ಮಾಡ್ತೀನಿ, 4.25 ಏನಿದೆ ಅದಕ್ಕೆ 3/4 ಇಂಚ್ ಸೇರಿಸ್ಕೊಳ್ತೀನಿ. 1/2 ಇಂಚ್ ಬದಲು 3/4 ಇಂಚು, 1/4 ಇಂಚ್ ಎಕ್ಸ್ಟೆಂಡ್ ಮಾಡ್ತೀನಿ. ಏನಕ್ಕಂದ್ರೆ ಇಲ್ಲಿ ನಾವು ಸ್ಮಾಲ್ ಪಟ್ಟಿ ಬರಬೇಕು ಅಂತ 1/4 ಇಂಚ್ ಕಡಿಮೆ ಮಾಡಿದೆ. ಸೊ ಇಲ್ಲಿ ಆರ್ಮೋಲ್ ಅಲ್ಲಿ ನಮ್ಗೆ ಯಾವುದೇ ಇದಿರಲ್ಲ, ಕಡಿಮೆ ಗಿಡಿಮೆ ಆಗಿರಂಗಿಲ್ಲ. ಏನಿದೆ ಆರ್ಮೋಲ್ ರೌಂಡ್ ಅದ್ ಬರ್ಬೇಕು. ಸೊ ಏನ್ ಮಾಡ್ತೀನಿ, 4.25ಗೆ 3/4 ಇಂಚ್ ಆಡ್ ಮಾಡ್ಕೊಂಡು 5.25 ಇಂಚ್ಗೆ ಆರ್ಮೋಲ್ ಲೆಂತ್ ನ ಮಾರ್ಕ್ ಹಾಕೊಳ್ತೀನಿ. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿ ಎಷ್ಟು 4.25 ಇಟ್ಟೆ, ಅದೇ 4.25ಗೆ ಇಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲೊಂದು ಲೈನ್ ಹಾಕೊಳ್ತೀನಿ. ಇಲ್ಲಿಂದ ಏನ್ 4.25 ಇದೆ ಅಷ್ಟೇ 4.25ಗೆ ನಾನು ಇಲ್ಲೂ ಕೂಡ ಮಾರ್ಕ್ ಹಾಕೊಂಡಿದ್ದೀನಿ ನೋಡಿ, 4.25. ಸೊ ಇಲ್ಲೂ 4.25. ಸೊ ಅಷ್ಟಕ್ಕೆ ಮಾರ್ಕ್ ಹಾಕೊಳ್ಳಿ. ಈಗ ನಮ್ಮ ಅಪ್ಪರ್ ಚೆಸ್ಟ್ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ ಅಪ್ಪರ್ ಚೆಸ್ಟ್ ಬಂದು ಇವ್ರದ್ದು 37 ಇಂಚು. 4ರಿಂದ ಡಿವೈಡ್ ಮಾಡಿದಾಗ 9.25 ಬರುತ್ತೆ. 9.25 ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ 2 ಇಂಚ್ ತಗೊಳ್ಳಿ. ಇಲ್ಲಿಂದ 1.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ ಕೊಡಿ. ಈ ತರ. ಓಕೆನಾ, ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 16.25 ಇಂಚು. ಪೂರ್ತಿ ಆರ್ಮೋಲ್ ರೌಂಡ್ ಬಂದು 16.25 ಇಂಚು. ಅದ್ರಲ್ಲಿ ಅರ್ಧ ಅಂತ ಅಂದ್ರೆ 8.25 ಇಂಚು. ಓಕೆನಾ, ಇಲ್ಲಿ ಒಂದು 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಅಂತ ಬಿಟ್ಬಿಡೋಣ. ಅದಾದ್ಮೇಲೆ ನಾವ್ ಇಲ್ಲಿಂದ ಮೆಜರ್ ಮಾಡಿ ನೋಡ್ಕೊಳ್ಳೋಣ. ನೋಡಿ ಏನ್ ಫಿಟ್ಟಿಂಗ್ ಸ್ಟಿಚ್ ಇದೆ, ಇಲ್ಲಿ ಕರೆಕ್ಟ್ ಆಗಿ ಮಾರ್ಕ್ ಹಾಕಿದೀವಲ್ಲ, ಅಲ್ಲಿಗೆ ನಮ್ಮ ಆರ್ಮೋಲ್ ರೌಂಡ್ ಬರುತ್ತೆ. ಸೊ ಇಲ್ಲಿ ನೋಡಿ ಈ ರೀತಿ ಮೆಜರ್ ಮಾಡ್ಕೊಳ್ಳಿ. ಎಂಟು ಕಾಲು. ಸೊ ಇಲ್ಲಿ ನನಗೆ 1 ಪಾಯಿಂಟ್ ಅಷ್ಟು ಜಾಸ್ತಿ ಬರ್ತದೆ. ಇಟ್ಸ್ ಓಕೆ. 1/4 ಇಂಚ್ ಅಷ್ಟು ಎಕ್ಸ್ಟ್ರಾ ಬಂದ್ರೆ ಓಕೆ, ಬಟ್ ಯಾವುದೇ ಕಾರಣಕ್ಕೂ ಕಡಿಮೆ ಬರಬಾರ್ದು. ಓಕೆನಾ, ಈಗ ನಮ್ಮ ಬ್ಲೌಸ್ ನ ಲೆಂತ್. ಸೊ ಇವ್ರದ್ದು ರೆಡಿ ಬಂದು 15 ಇಂಚು. ಅದಕ್ಕೆ 1 ಇಂಚು ಸೇರಿಸಿ 16 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ರೀತಿ ಲೈನ್ ಹಾಕೊಳ್ಳಿ. ಇವ್ರದ್ದು ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ 34 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25 ಆಗುತ್ತೆ. ಸೊ 1 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ, ಬ್ಯಾಕಲ್ಲಿ ಡಾಟ್ಗೋಸ್ಕರ 9.25 1 ಇಂಚ್ ಎಕ್ಸ್ಟ್ರಾ ತಗೊಂಡು 9.25 ಇಂಚ್ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಇಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ ತಗೊಂಡನಲ್ಲ, ಸೊ ಟೇಪ್ನ ಈ ರೀತಿ ಮಡ್ಚ್ಕೊಂಡು ಬ್ಯಾಕಲ್ಲಿ ಡಾಟ್ ಎಲ್ಲಿ ಬರುತ್ತೆ ಅನ್ನೋದನ್ನ ನೀವು ಮಾರ್ಕ್ ಮಾಡ್ಕೊಬಿಡಿ. ಈಗ ಈ ಲೈನ್ನ ನಾನು ಮಾರ್ಕ್ ಹಾಕ್ತೀನಿ. ಈ ರೀತಿ ಮಾರ್ಕ್ ಹಾಕೊಂಡು ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು ರೆಡಿ 11 ಇಂಚು. ಅದಕ್ಕೆ ಅರ್ಧ ಇಂಚು ಸೇರಿಸಿ 11.25 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಇವರು
ಫುಲ್ ಬ್ರಾಡ್ ಡೀಪ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು 4 ಇಂಚುಗೆ ಲೈನ್ ಹಾಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಬಾಕ್ಸ್ ಹಾಕೊಳ್ತೀನಿ. ಸೊ ಇಲ್ಲಿ ನಮ್ಮ ಡೀಪ್ಗೂ ಹಾಗೂ ನಮ್ಮ ಏನು ಡಾಟ್ ಇದೆ ಅದಕ್ಕೂ 1 ಇಂಚಷ್ಟು ಡಿಫ್ರೆನ್ಸ್ ಇರಲಿ. ಸೊ ಲೆಂತ್ ಆ ರೀತಿ ಹಾಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತಗೊಂಡ್ವಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಮಾರ್ಕ್ ಹಾಕೊಂಡು ನಮ್ಮ ಡಾಟ್ ಮಾರ್ಕ್ ನ ಹಾಕೊಂಡ್ಬಿಡಿ. ಸೊ ಬ್ಯಾಕ್ ಪಾರ್ಟ್ ರೆಡಿ. ಫ್ರಂಟ್ ಪಾರ್ಟ್ ಗೆ ಯಾವುದೇ ಚೇಂಜಸ್ ಇಲ್ಲ. ನಾರ್ಮಲ್ ಬ್ಲೌಸಿಗೆ ನೀವು ಫ್ರಂಟ್ ಪಾರ್ಟ್ ಹೇಗೆ ರೆಡಿ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ, ಅಥವಾ ಪ್ರಿನ್ಸೆಸ್ ಕಟ್ ಅಥವಾ ಕಟೋರಿ ಯಾವ ತರನಾದ್ರೂ ನೀವು ರೆಡಿ ಮಾಡ್ಕೊಳ್ಳಿ, ಏನು ಚೇಂಜಸ್ ಇಲ್ಲ. ಫ್ರಂಟ್ ಪಾರ್ಟ್ ನೀವು ಹೇಗೆ ರೆಡಿ ಮಾಡ್ತೀರೋ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತಾ ಇರೋದು. ಮೇನ್ ರೀಸನ್ ಇದ್ರಲ್ಲಿ ಹೇಳ್ತಾ ಇರೋದು ನಾನು ಪಟ್ಟಿ ಚಿಕ್ಕದ್ ಬರಬೇಕು. ಸೊ ನೋಡಿ ಪಟ್ಟಿ ಚಿಕ್ಕದ್ ಬರುತ್ತೆ. ನಿಮ್ಗೆ ಇನ್ನೂ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ ಇಷ್ಟು ನಾವು ನೆಕ್ ಬಿಡ್ತಿಟ್ಟಿದೀವಿ. ಇಲ್ಲಿ 1/4 ಇಂಚು ನೆಕ್ ಫಿನಿಶಿಂಗ್ ಮಾಡೋವಾಗ ಹೋಗುತ್ತೆ. ಅದಾದ್ಮೇಲೆ ಇಲ್ಲಿ 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡೋವಾಗ ಹೋಗುತ್ತೆ. ಸೊ ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ನಮ್ಮ ರೆಡಿ ಶೋಲ್ಡರ್ ಪಟ್ಟಿ ನಮ್ಗೆ ಬ್ಲೌಸ್ ಎಲ್ಲ ರೆಡಿ ಆದ್ಮೇಲೆ ಸಿಗತ್ತೆ. ನೋಡಿ ಇಷ್ಟು ಸಿಕ್ಕತ್ತೆ ನಮಗೆ, 1.5 ಇಂಚು ಸಿಗತ್ತೆ. ಸೊ ಇಷ್ಟು ಶೋಲ್ಡರ್ ಇಟ್ಕೊಂಡ್ರೆ, ಸೊ ಇದು ನಮ್ಮ ಏನು ಇವತ್ತು ಸ್ಮಾಲ್ ಪಟ್ಟಿ ಶೋಲ್ಡರ್ ಬ್ಲೌಸ್ ಬಂದಾಗ ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ವಿಡಿಯೋ ಡೀಟೇಲ್. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ, ಏನೋ ಕೊಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಕ್ಲಾಸ್ ಇದ್ರದೆ. ಇದೇ ಮೆಷರ್ಮೆಂಟ್, ಇದೇ ಶೋಲ್ಡರ್ ಪಟ್ಟಿಗೆ ಪ್ರಿನ್ಸೆಸ್ ಕಟ್ ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೇಳಿದ್ನಲ್ಲ, ಜನವರಿ 27ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ. ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ಸೊ ಇವಾಗಿಂದನೇ ಜಾಯಿನ್ ಆಗ್ಬೋದು. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬಾಯ್.